ಕಿಚನ್ ರಿನೋವೇಷನ್ ಮಾಡಬೇಕು ಅಂದ್ಕೊಂಡಾಗ ನೀವು ಹೇಗೆ ಪ್ರತಿಯೊಂದು ಟೈಲ್ಸನ್ನು ಕಿತ್ತು ಹಾಕ್ತೀರಾ, ಕಿಟಕಿಗಳನ್ನು ಒಡೆದು ಹಾಕ್ತೀರಾ, ಹಾಗೆಯೇ ಓಪನ್ ಕಿಚನ್ ಮಾಡಬೇಕು ಅಂದ್ಕೊಂಡಾಗ ಗೋಡೆಗಳನ್ನೆಲ್ಲ ಒಡೆದು ಹಾಕ್ತೀರಾ. ನಿಮಗೆ ಈ ಥರ ಎಲ್ಲ ಒಡೆದು ಹಾಕಿದಾಗ ಬೇಜಾರಾಗತ್ತಾ, ಖುಷಿ ಆಗತ್ತಾ? ಯಾವ ಸಂತೋಷದಲ್ಲಿ ನೀವು ಈ ಮನೆಯನ್ನು ಒಡೆದು ಹಾಕ್ತಾ ಇದ್ದೀರಾ? ಈ ಕಿಚನನ್ನು ಹೊಸ ಕಿಚನ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಮಾಡ್ತಾ ಇದ್ದೀರಾ, ಇಲ್ಲ ಇದು ನಂಗೆ ಇಷ್ಟ ಇಲ್ಲ ಅಂತ ಒಡೆದು ಹಾಕ್ತಾ ಇದ್ದೀರಾ? ಸೊ ನಿಮ್ಮ ಅನಿಸಿಕೆ ಹೇಗಿರುತ್ತೋ ನಿಮ್ಮ ಅನುಭವ ಹಾಗೇ ಇರುತ್ತೆ. ಯಾಕೆ ನಾನು ಕಿಚನ್ ರೆನೋವೇಷನ್ ವಿಷಯ ಹೇಳ್ತಾ ಇದ್ದೇನೆ? ಫ್ಯೂಚರು 5th ಡೈಮೆನ್ಷನ್ ಅಂತ ಮಾತಾಡ್ತಾ ಕಿಚನ್ ರೆನೋವೇಷನ್ಗೆ ಬಂದುಬಿಟ್ವಲ್ಲ, ಇದಕ್ಕೆ ಮತ್ತು ನಮ್ಮ ಫ್ಯೂಚರ್ಗೆ ಹೇಗೆ ಸಂಬಂಧ ಇದೆ ಬನ್ನಿ ನೋಡೋಣ ಇವತ್ತಿನ ಎಪಿಸೋಡಲ್ಲಿ. ನಮಸ್ಕಾರ ಫ್ರೆಂಡ್ಸ್, ನಾನು ಸರೋಜಾ ಮಲ್ಲಿಕಾರ್ಜುನ್. ನಿಮ್ಮೆಲ್ಲರೊಂದಿಗೆ ಇವತ್ತೊಂದು ಅದ್ಭುತವಾದ ಒಂದು ಪುಸ್ತಕದ ಜ್ಞಾನವನ್ನು ಹಂಚ್ಕೊಳ್ತಾ ಇದ್ದೇನೆ. ಪುಸ್ತಕದ ಹೆಸರು ದ ಗೋಲ್ಡನ್ ಫ್ಯೂಚರ್. ಇವತ್ತು ನಾವು ನೋಡಲಿದ್ದೇವೆ ವಾಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಆನ್ ಅರ್ತ್. ಭೂಮಿ ಮೇಲೆ ಇವಾಗ, ಈ ಸಮಯದಲ್ಲಿ, ಈ ಕಾಲದಲ್ಲಿ ಏನು ನಡೀತಾ ಇದೆ ನೋಡೋಣ. ಏನು ನಡೀತಾ ಇದೆ? ನಾನು ಹೇಳಿದಂತೆಯೇ ಕಿಚನ್ ರೆನೋವೇಷನ್ ನಡೀತಾ ಇದೆ. ಒಂದು ಹಳೆಯ ಕಿಚನ್, ಗಾಳಿ ಇಲ್ಲ, ಬೆಳಕಿಲ್ಲ, ಹೊಗೆ ತುಂಬಿಕೊಂಡಿದೆ, ಸರಿಯಾಗಿ ಸಾಮಾನು ಜೋಡಿಸ್ಲಿಕ್ಕೆ ಇಲ್ಲ. ಈಗ ನಾನು ಅದನ್ನು ಮಾಡರ್ನ್ ಆಗಿ ರೆನೋವೇಟ್ ಮಾಡಿ ನ್ಯೂವೆಸ್ಟ್ ಟೆಕ್ನಾಲಜಿ ಮತ್ತು ಓಪನ್ ಕಿಚನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಗ ಅದನ್ನು ರೆನೋವೇಷನ್ ಮಾಡಲಿಕ್ಕೆ ಶುರು ಮಾಡ್ತೇನೆ. ಆ ಒಂದು ಬ್ಯೂಟಿಫುಲ್ ಕಿಚನ್ ಕನಸಿನಲ್ಲಿ, ಖುಷಿಯಲ್ಲಿ ನಾನು ಇದನ್ನು ಒಡೆದು ಹಾಕ್ತೇನೆ. ನನಗೆ ಇನ್ನೂ ಅದನ್ನೆಲ್ಲ ಕೆಡವಲಿಕ್ಕೆ, ಒಡಿಲಿಕ್ಕೆ ಇನ್ನೂ ಶಕ್ತಿ ಹೆಚ್ಚು ಬರುತ್ತೆ. ನೀವು ನೋಡಬಹುದು, ಯಾವಾಗ ನಾವು ರೆನೋವೇಟ್ ಮಾಡ್ತಾ ಇರ್ತೀವಲ್ವ, ವಯಸ್ಸಾದವರು ಸಹ ಬಂದುಬಿಟ್ಟು ಇದನ್ನು ಚೇಂಜ್ ಮಾಡಿ, ಅದನ್ನು ಚೇಂಜ್ ಮಾಡಿ ಅಂತ ಮಧ್ಯದಲ್ಲಿ ಬಂದು ಅವ್ರ ಒಪಿನಿಯನ್ಸ್ ಕೊಡ್ತಾರೆ ಇನ್ ದ ಎಕ್ಸ್ಪೆಕ್ಟೇಷನ್ ಆಫ್ ಸಮಥಿಂಗ್ ನ್ಯೂ. ಯಾವಾಗ ನಮಗೆ ಬ್ರ್ಯಾಂಡ್ ನ್ಯೂ ಕಿಚನ್ ಬರಲಿದೆ, ಬ್ರ್ಯಾಂಡ್ ನ್ಯೂ ಟೈಲ್ಸ್ ಆ್ಯಂಡ್ ವಿಂಡೋಸ್ ಆ್ಯಂಡ್ ವೆಂಟಿಲೇಷನ್ ಸಿಸ್ಟಮ್ ಹಾಕ್ತಾ ಇದ್ದಾರೆ, ಚಿಮ್ನಿ ಹಾಕ್ತಾರೆ, ಬೆಳಕಾಗತ್ತೆ, POP ಹಾಕಿಸ್ತಾರೆ, ಬ್ಯೂಟಿಫುಲ್ ಕ್ಯಾಬಿನೆಟ್ಸ್ ಬರುತ್ತೆ ಅಂತ ಹೇಳಿದಾಗ ನಾವೆಲ್ಲ ಒಂದು ಇನ್ನೂ ಅಷ್ಟು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೇವೆ. ಹೀಗೇನೆ ನಾವು 3rd ಡೈಮೆನ್ಷನ್ನಿಂದ ಇವತ್ತು 5th ಡೈಮೆನ್ಷನ್ಗೆ ಹೋಗುವಾಗ ಇದೇ ಥರದ ಒಂದು ಭಾವನೆ. ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ, ಈ ರೆನೋವೇಷನ್ಗೆ ಸಪೋರ್ಟ್ ಮಾಡಲಿಕ್ಕೆ ನಮಗೆ ಲೈಟ್ ವರ್ಕರ್ಸ್ ನಮ್ಮ ಜೊತೆಗೆ ಬಂದಿದ್ದಾರೆ. ಯಾಕೆಂದರೆ ನನಗೆ ಟೈಲ್ಸ್ ಕಿತ್ತು ಹಾಕೋದು ಗೊತ್ತಿಲ್ಲ. ನನಗೆ ಹಳೆ ಕಿಚನ್ನ ಯೂಸ್ ಮಾಡೋದು ಮಾತ್ರ ಗೊತ್ತಿತ್ತು. ನನಗೆ ಗೋಡೆ ಒಡೆದು ಹಾಕಿ ಹೊಸ ಗೋಡೆಗಳನ್ನು ಕಟ್ಟೋದು ಗೊತ್ತಿಲ್ಲ. ನನಗೆ ಕಿಟಕಿಯನ್ನು ಬದಲಾಯಿಸಿ ಮಾಡರ್ನ್ ಕಿಚನ್ ಕಿಟಕಿಗಳನ್ನ ಹಾಕೋದು ನನಗೆ ಗೊತ್ತಿಲ್ಲ. ಈ ಎಲ್ಲ ಥರದ ವಿಚಾರಗಳಿಗೆ ನಾನು ಆ ಪ್ರಕಾರದ ಲೇಬರ್ಸ್ನ ಇನ್ವೈಟ್ ಮಾಡ್ತೇನೆ ಅಲ್ವಾ. ಆ ಥರದ ಟೆಕ್ನಾಲಜಿ ಗೊತ್ತಿರುವ ಇಂಜಿನಿಯರ್ಸ್ನ ಕರೆಸ್ತೇವೆ. ಈವನ್ ಕೆಲಸ ಮಾಡೋರು ಇರ್ತಾರೆ, ಲೇಬರ್ ಇರ್ತಾರೆ, ಯಾರಿಗೆ ಇದರ ಅನುಭವ ಇದೆಯೋ, ಈ ಥರದ ವುಡ್ ವರ್ಕ್ ಅನುಭವ ಇದೆಯೋ ಅವರ ಸಹಾಯ ತಗೊಳ್ತೇವೆ. ಸೊ ಇವತ್ತು ನಾವು 3rd ಡೈಮೆನ್ಷನ್ನಿಂದ 5th ಡೈಮೆನ್ಷನ್ಗೆ ಹೋಗುವಾಗ ನಮಗೆ ಈ ಸಹಾಯ ಕೊಡಲು ಬರುವವರೇ ಲೈಟ್ ವರ್ಕರ್ಸ್. ಏನು ಈ ರೆನೋವೇಷನ್ ಪೀರಿಯಡ್ ಅಂತ ಹೇಳಿದಾಗ ಕೋವಿಡನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಕೋವಿಡಲ್ಲಿ ಹೇಗಾಯಿತು? ಹಳೆಯ ಸಾಂಪ್ರದಾಯಿಕವಾಗಿ ಯಾವುದೋ ಒಂದು ಲೋಕದಲ್ಲಿ ನಾವೆಲ್ಲ ಇದ್ದೆವು. ನಮ್ಮ ವಿಚಾರಗಳು ಬೇರೆ ರೀತಿಯಾಗಿತ್ತು, ನಮ್ಮ ನಡವಳಿಕೆ ಆಗಿತ್ತು, ನಮ್ಮ ದಿನಚರಿ ಹಾಗೆ ಇತ್ತು, ನಮ್ಮ ಕೆಲಸ ಒತ್ತಡಗಳನ್ನು ನೋಡುವ ದೃಷ್ಟಿಕೋನ ಬೇರೆಯಾಗಿತ್ತು. ಕೋವಿಡ್ ನಮಗೆ ರೆನೋವೇಷನ್ ಕೆಲಸ ಮಾಡಿದೆ. ಕ್ಷಣಾರ್ಧದಲ್ಲಿ, ಕೆಲವು ದಿನಗಳಲ್ಲಿಯೇ ನಮ್ಮ ಯೋಚನೆ ಬದಲಾಯಿತು. ಯಾರು ಡೈಲಿ ಆಫೀಸ್ ಹೋಗಲೇಬೇಕು ಅಂದ್ಕೊಂಡಿದ್ರು ಅವರು ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಯಾರಿಗೆ ಈ ಸಂಜೆ ಆಗಿದ ತಕ್ಷಣ ಡೈಲಿ ಹೊರಗೆ ಹೋಗಬೇಕು, ಸುತ್ತಾಡಬೇಕು, ಗಾಳಿ ಬೇಕು, ಬೆಳಕು ಬೇಕು ಅಂತ ಮನೆ ಬಿಟ್ಟು ಹೋಗೋರಿಗೆ ಇವತ್ತು 4 ಗೋಡೆಯಲ್ಲಿ ಬಾಗಿಲು ಹಾಕ್ಕೊಂಡು ಬೇರೆ ಪಕ್ಕದ ಮನೆಯವ್ರನ್ನೂ ಸಹ ಮಾತಾಡಿಸ್ಲಿಕ್ಕಿಲ್ಲ. ಅಂತಹ ಒಂದು ಸನ್ನಿವೇಶ ಬಂದರೂ ಆನಂದವಾಗಿ ಮನೆಯಲ್ಲಿದ್ದಾರೆ, ನಾನು ಪ್ರೊಟೆಕ್ಟೆಡ್ ಆಗಿದ್ದೀನಿ ಅಂತ ಬೇಜಾರು ಪಟ್ಕೊಂಡಿಲ್ಲ, ಖುಷಿಯಿಂದ ಮನೆಯಲ್ಲಿದ್ದರು. ಕೋವಿಡ್ ಸಮಯದಲ್ಲಿ ನಾವು ಗಮನಿಸಿದರೆ ಡಾರ್ಕ್ ಎನರ್ಜಿ ಅಂತ ಅಂದ್ಕೊಳ್ಬಹುದಲ್ಲ, ಆದರೆ ಈ ಥರದ ಎನರ್ಜಿ ಸ್ಟಡಿ ಮಾಡುವ ಒಬ್ಬ ಫ್ರೆಂಡ್ ನಮಗೆ ಇಲ್ಲಿ ಹೇಳಿದ ಮಾತು ನೆನಪು ಬರ್ತಾ ಇದೆ.
ಈ ಆಥರ್ ಇಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆ ಫ್ರೆಂಡ್ ಹೇಳಿದ, ನಾನು ಕೋವಿಡ್ ಸಮಯ ಬಂದಾಗ ಭಯಪಟ್ಟು ಅದನ್ನು ಒಂದು ಡಾರ್ಕ್ ಎನರ್ಜಿ ಅಂತ ಅಂದ್ಕೊಂಡೆ. ಆದರೆ ನಾನು ಆ ಸಮಯದಲ್ಲಿ ಎನರ್ಜಿ ಸ್ಟಡಿ ಮಾಡ್ತಾ ಇರುವಾಗ ನನಗೆ ಒಳ್ಳೊಳ್ಳೆ ಕಲರ್ಸು, ಒಳ್ಳೆ ಎನರ್ಜಿಯೇ ಕಂಡು ಬಂತು. ಬ್ಯೂಟಿಫುಲ್ ಪಿಂಕ್ ಕಲರ್, ವೈಟ್ ಕಲರ್, ಯೆಲ್ಲೋ ಕಲರ್, ಏಂಜಲ್ಸ್ ಎಲ್ಲ ನನಗೆ ಕಾಣಿಸ್ತಾ ಇದ್ರು. ಇದರ ಅರ್ಥ ಏನು? ನಮ್ಮ ಹಳೆಯ ವೈಬ್ರೇಷನ್ ಯಾವುದು ಡಾರ್ಕ್ ಆಗಿತ್ತೋ ಅದೆಲ್ಲ ತೊಲಗಿಬಿಟ್ಟು ಹೊಸ ಫ್ರೆಶ್ ನ್ಯೂ ವೈಬ್ರೇಷನ್ಸ್ ಬರ್ತಾ ಇದೆ. ಯಾವ ವೈಬ್ರೇಷನ್ ನಮ್ಮ ಮೆಂಟಲ್, ಫಿಸಿಕಲ್, ಇಮೋಷ್ನಲ್ ಮತ್ತು ಸ್ಪಿರಿಚುವಲ್ ಬಾಡಿ ಮೇಲೆ ಪ್ರಭಾವ ಬೀಳುತ್ತೋ ಬೀಳಲೇಬೇಕು. ರೆನೋವೇಷನ್ ಅಲ್ವಾ, ಚೇಂಜ್ ಆಗಲೇಬೇಕು, ಹೊಸತನ ಬರಲೇಬೇಕು. ಕರ್ಟನ್ಸ್ ಕಿತ್ತು ಹಾಕಬೇಕು, ಗೋಡೆಗಳು, ಕನ್ನಡಿಗಳು, ಗ್ಲಾಸ್ ವಿಂಡೋ ಇದ್ರೆ ಗ್ಲಾಸ್ ಒಡೆದು ಹಾಕಬೇಕು ಅಲ್ವಾ. ಸೊ ಎಲ್ಲ ಒಡೆದು ಹಾಕಿದ್ಮೇಲೆ ಬರೋದೆಲ್ಲ ಒಳ್ಳೆಯದೇ. ಸೊ ಎಲ್ಲ ರೀತಿಯಲ್ಲಿ ನೋಡಲಿಕ್ಕೂ ಚಂದವಾಗಿರುತ್ತೆ ಕಿಚನ್ ಅವಾಗ. ಹಾಗೆ ಅನುಭವಕ್ಕೂ ತುಂಬ ಕೂಲಾಗಿರುತ್ತೆ, ಯಾಕೆಂದರೆ ಬೆಳಕು ಜಾಸ್ತಿ ಬರುತ್ತೆ. ನೀವು AC ಫಿಟ್ ಮಾಡ್ಬೋದು, ಲೈಟಿಂಗ್ಸ್ ತುಂಬಾ ಲೈಟಿಂಗ್ಸ್ ಮಾಡ್ಕೊಳ್ಬೋದು. ಅಲ್ಲಿ ಕೆಲಸ ಮಾಡುವವರಿಗೆ, ಅಲ್ಲಿ ಇರುವವರಿಗೆ ತುಂಬ ಅನುಕೂಲಕರವಾದ ಕಿಚನ್ ಅದು. ಹಾಗೆಯೇ ಮುಂಬರುವ ಯುಗ ಏನಿದೆಯೋ, ಗೋಲ್ಡನ್ ಫ್ಯೂಚರ್ ನಮ್ದು ಏನಿದೆಯೋ ಅದಕ್ಕೆ ಬೇಕಾಗಿರುವ ತಯಾರಿ ಆಯಿತು. ಸ್ಪಿರಿಚುವಲ್ ಲೆವೆಲಲ್ಲಿ ನೋಡಿದಾಗ ಕೋವಿಡ್ ನಮಗೆ ಒಂದು ಶ್ರಾಪ ಅಲ್ಲ, ಒಂದು ವರದಾನ. ಅದು ನಮ್ಮೆಲ್ಲರ ಹಾರ್ಟ್ ಚಕ್ರವನ್ನು ಕ್ಲೀನ್ ಮಾಡಿತು. ನಮ್ಮ ಒಂದು ಅನುಭವಗಳನ್ನೇ ನಾವು ನೋಡ್ಕೊಳ್ಬೇಕು. ನಮ್ಮ ಯೋಚನೆ ಮಾಡುವ ವಿಧಾನವೆಲ್ಲವೂ ನಾವು ಎಷ್ಟು ಕಂಪ್ಯಾಷನೇಟ್ ಆಗಿಬಿಟ್ವಿ. ಯಾರಿಗಾದರೂ ಹುಷಾರಿಲ್ಲ ಅಂದ ತಕ್ಷಣ ನಮಗೆ ಕಂಪ್ಯಾಷನ್ ಆಗೋದು. ಅವರು ಕೋವಿಡಲ್ಲಿ ಆಚೆ ಬರೆದ ಹಾಗೆ ಅವ್ರಿಗೆ ಊಟಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹೇಗಾದರೂ ಅವರಿಗೆ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಬೇಕು. ನನ್ನ ಹತ್ರ ಇದೆ ತಗೊಳ್ಳಿ ಅಂತ ಹೇಳುವುದಾಗಲಿ, ನನಗೆ ಪರಿಚಯ ಇದ್ದವರಿದ್ದಾರೆ, ಒಳ್ಳೆ ಡಾಕ್ಟರ್ ಇದ್ದಾರೆ, ಅಲ್ಲಿ ಹೋಗಿ ಅಂತ ಹೇಳೋದಾಗಲಿ. ಮನೆಯಲ್ಲೇ ಇದ್ದು ಎಷ್ಟೋ ಯೂಟ್ಯೂಬ್ಗಳನ್ನ ನೋಡಿ, ವಿಡಿಯೋಗಳನ್ನ ನೋಡಿ ಔಷಧಿಗಳನ್ನು ತಿಳ್ಕೊಂಡು ಮನೆ ಮದ್ದುಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಒಬ್ಬರಿಗೊಬ್ಬರು ಅದನ್ನು ಶೇರ್ ಮಾಡ್ತಾಯಿದ್ರು. ಹೀಗಾಗಿ ಜನರಲ್ಲಿರುವ ಹಳೆಯ ಎನರ್ಜಿ, ಯುಗಗಳಿಂದ, ಸಾವಿರಾರು ವರ್ಷಗಳಿಂದ ಕೂಡಿಟ್ಟ ಎನರ್ಜಿ, ಕಾಫ್ ಅಂದರೆ ಕೆಮ್ಮುವುದರಿಂದ ನಮ್ಮ ಈ ಚಕ್ರದಿಂದ, ಕೆಮ್ಮು ಅಂತಂದರೆ ಈ ಚಕ್ರ ಕ್ಲಿಯರೆನ್ಸ್ ಆಗುತ್ತೆ. ಕೆಮ್ಮುವುದರಿಂದ ಆ ಚಕ್ರವನ್ನು ನಾವು ಕ್ಲೀನ್ ಮಾಡಿಕೊಂಡೆವು. ಎಲ್ಲರಿಗೂ ಆವಾಗ ಶೀತ ಕೆಮ್ಮು. ಯಾಕೆ ಅಂದರೆ ಬಿಲ್ಟ್ ಇನ್ ಎನರ್ಜಿಯನ್ನು ಹೊರಗೆ ಹಾಕುವುದು, ಬ್ಲಾಕ್ ಆಗಿರುವ ಎನರ್ಜಿನ ಕಿತ್ತೆಸೆಯುವ ಕೆಲಸ ಆಗಿತ್ತು. ಯಾವ ಎನರ್ಜಿ? ಈ ಒಂದು ಶರೀರದಲ್ಲಿರುವ ಎನರ್ಜಿ ಮಾತ್ರ ಅಲ್ಲ, ಎಲ್ಲ ಲೆವೆಲಲ್ಲಿರುವ ಎನರ್ಜಿ, ಮೆಂಟಲ್, ಫಿಸಿಕಲ್, ಇಮೋಷ್ನಲ್, ಎಲ್ಲ ಲೆವೆಲ್ ಎನರ್ಜಿಯನ್ನು. ವೆಸ್ಟರ್ನ್ ವರ್ಲ್ಡಲ್ಲಿ ಈ ಸಮಯದಲ್ಲಿ ಓಮಿಕ್ರಾನ್ ಅನ್ನುವ ಒಂದು ಸ್ವಿಚ್ ವರ್ಡ್ ಥರ ಯೂಸ್ ಮಾಡಿದರು. ಓಮಿಕ್ರಾನ್ ಅಂತ ಹೆಡೇಕ್ ಬಂದಾಗ, ಈ ಶೀತ, ನೆಗಡಿ, ಕೆಮ್ಮು, ತಲೆನೋವು ಬಂದಾಗ ಜಪ ಮಾಡಲಿಕ್ಕೆ ಹೇಳಿದರು. ಓಮಿಕ್ರಾನ್ ಅಂತ ಹೇಳಿ ನಿಮಗೆ ಈ ರೋಗದಿಂದ ಮುಕ್ತಿ ಸಿಗುತ್ತೆ ಅಂತ. ಸೊ ಏನು ಈ ಓಮಿಕ್ರಾನ್ ಅಂತ ಹೇಳಿದಾಗ ಇದನ್ನು ಸಂಧಿ ವಿಚ್ಛೇದನ ಮಾಡಿ ನೋಡ್ತಾ ಇದ್ದಾರೆ. ಓಂ, ನಾವು ಓಂ 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 ಅಂತ ಓಮಿಕ್ರಾನ್ ಹೇಳುವಾಗ ಓಂ ಅಂತ ಪ್ರೊನೌನ್ಸಿಯೇಷನ್ ಆದಾಗ, ಅದರ ಉಚ್ಚಾರಣೆ ಆದಾಗ ನಮ್ಮೆಲ್ಲರಿಗೆ ಗೊತ್ತು ಓಂ ಅಂದರೆ ನಮ್ಮ ಸೋರ್ಸ್ ಎನರ್ಜಿ. ನಾವು ಓಂ ಅಂತ ಹೇಳಿದಾಗೆಲ್ಲ ಆ ಸೋರ್ಸ್ ಎನರ್ಜಿಯಿಂದ ನಾವು ಎನರ್ಜಿ ತಗೊಳ್ತಾ ಇದ್ದೆವು. ಆ್ಯಂಡ್ ವಿ ಆರ್ ಲೈಕ್ ಕಾಲಿಂಗ್ ಓಂ 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 ಅಂತ. ಹಾಗೆ ನಡೆಯುವಾಗ ನಾವು ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ವಿ, ಅನುಸಂಧಾನ ಆಗ್ತಾ ಇದ್ದೆವು. ಓ ಮೀ ಅಂದರೆ ಆಯಿ, ನಾನು 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 ನಿನ್ನ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ ಇದ್ದೇನೆ. ಓಮಿ. ಕ್ರಾನ್ ಅಂದರೆ ಕ್ರೌನ್ ಚಕ್ರಗೆ. ಸೊ ಹೇಗೆ ಕನೆಕ್ಟ್ ಆಗ್ತಾ ಇದ್ದೀನಿ ಅಂದರೆ ನನ್ನ ಸಹಸ್ರಾರ, ನನ್ನ ಕ್ರೌನ್ ಚಕ್ರದಿಂದ ನಾನು ಓಮ್ಗೆ ಅಂದರೆ ನನ್ನ ಸೋರ್ಸ್ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದೀನಿ. ಅದನ್ನು ನಾವು ಪೂರ್ಣಾತ್ಮ ಅಂತ ಹೇಳ್ಬೋದು, ಕ್ರಿಯೇಟರ್ ಅಂತ ಹೇಳ್ಬೋದು, ದೇವರು ಅಂತ ಹೇಳ್ಬೋದು. ಆ ಎನರ್ಜಿಯನ್ನು ನೀವು ಯಾವ ಒಂದು ವಿಶ್ವಾಸ ಇಟ್ಕೊಂಡಿದ್ದೀರೋ ಅಲ್ಲಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರ. ಅಲ್ಲಿಂದ ನಾವು ಆ ಸಮಯದಲ್ಲಿ ಅಂದರೆ ಕೋವಿಡ್ ಪೀರಿಯಡಲ್ಲಿ ನಾವು ಅಲ್ಲಿಂದ ಎನರ್ಜಿ ತಗೊಂಡಿದ್ದು. ಹಾಗೆಯೇ ಕ್ರೌನ್ ಚಕ್ರ ಅಂದ್ರೇ ಫೆಮನೈನ್ ಎನರ್ಜಿ. ಕುಂಡಲಿನಿ ಶಕ್ತಿಯನ್ನು ತಿಳ್ಕೊಂಡಾಗ ನಮಗೆ ಮೂಲಾಧಾರದಿಂದ ಬರುವುದು ಪುರುಷ ಶಕ್ತಿ, ಆದರೆ ಅದು ಬಂದು ಸೇರುವುದು ನಮ್ಮ ಸಹಸ್ರಾರಕ್ಕೆ, ಅದು ಫೆಮನೈನ್ ಎನರ್ಜಿ. ಈ ಸ್ತ್ರೀ ಶಕ್ತಿಯನ್ನು ಸ್ತ್ರೀ ಶಕ್ತಿ ಅಂದ್ರೇ ಕಂಪ್ಯಾಷನ್, ಲವ್, ಕಮಿಟ್ಮೆಂಟ್ಸ್. ಕೋವಿಡ್
ಕೋವಿಡ್ ಸಮಯದಲ್ಲಿ ಸಾವಿರಾರು ಜನ ಸಾವು ಅಪ್ಪಿದ್ರು. ಹಾಗಿದ್ರೆ ಈ ಕೋವಿಡ್ ಹೇಗೆ ಒಳ್ಳೆಯದು, ಇದರಿಂದ ನಮ್ಗೆ ಹೇಗೆ ಲಾಭ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ರೆ ಎಷ್ಟೋ ಜನಕ್ಕೆ ಈ ಥರದ ವಿಚಾರ ಬರಲೂಬಹುದು. ಆದರೆ ಕೋವಿಡ್ ಬಂದದ್ದು ನಿಜವಾಗಲೂ ನಮ್ಮ ಒಳ್ಳೆಯದಕ್ಕೆ. ಹಾಗಿದ್ರೆ ಯಾರು ಸಾವಾಯಿತು? ಯಾವ ಸೋಲ್ ಸರ್ವಿಸ್ ಈ ಭೂಮಿ ಮೇಲೆ ಕಂಪ್ಲೀಟ್ ಆಗಿತ್ತು, ಅವರು ಅದನ್ನೇ ಚೂಸ್ ಮಾಡ್ಕೊಂಡು ಬಂದಿದ್ದು. ಯಾರು ಅಪಮೃತ್ಯು ಅಂತ ನಮ್ಮ ವಾಡಿಕೆಯ ಭಾಷಾ. ಸೋಲೇ ಡಿಸೈಡ್ ಮಾಡುತ್ತೆ ನಾನು ಯಾವಾಗ ಈ ಭೂಮಿ ಬಿಟ್ಟು ಹೋಗಬೇಕು ಅಂತ, ಇನ್ಯಾರು ಡಿಸೈಡ್ ಮಾಡಲ್ಲ. ಸೊ ಯಾವ ಸೋಲ್ ಪರ್ಪಸ್ ಕಂಪ್ಲೀಟ್ ಆಗಿದೆಯೋ ಅವರು ಒಂದೊಂದು ಹಿಂದಿನ ಚಾಪ್ಟರಲ್ಲಿ ನಾವು ನೋಡ್ಕೊಂಡೇವಲ್ಲ, ಯಾವ ಸೋಲ್ ಇಲ್ಲಿ ಜನ್ಮ ತಗೊಳ್ತಾ ಇದ್ದಾರೆ, ಯಾರಿಗೆ ಕರ್ಮ ಕಳಿಬೇಕಾಗಿದೆಯೋ ಅವರೇ ಇಲ್ಲಿ ಬಂದಿರ್ತಾರೆ. ಸೊ ಅವರ ಒಂದು ಎನರ್ಜಿ, ಅವರ ಒಂದು ಸರ್ವಿಸ್ ಮುಗಿದೋಯ್ತು. ಹೀಗಾಗಿ ಅವರೆಲ್ಲ ಹೊರಟು ಹೋದರು. ಅವರು ಏನಕ್ಕೆ ಹೊರಟೋದ್ರು? ಇಲ್ಲಿ ಸ್ಟಕ್ ಆಗಿರುವ ಎನರ್ಜಿಯನ್ನು ಕಿತ್ತಾಕ್ಲಿಕ್ಕೆ ಅವರು ಸಹಾಯ ಮಾಡಿಕೊಂಡು ಆ ಎನರ್ಜಿಯನ್ನು ಕಿತ್ತಾಕಿ ತೊಗೊಂಡು ಹೋಗ್ಬಿಟ್ರು. ಹೇಗೆ BBMP ಅವರೆಲ್ಲ ಕ್ಲೀನ್ ಮಾಡಿ ಕಸವನ್ನು ಎತ್ಕೊಂಡು ಹೋಗ್ಬಿಡ್ತಾರಲ್ವ, ಹಾಗೆ ಈ ಸೋಲ್ಸ್ ನಮಗೆ ಸಹಾಯ ಮಾಡಿದರು. ಅವರೆಲ್ಲ ಲೈಟ್ ವರ್ಕರ್ಸ್. ಅವ್ರು ಬಂದು ಈ ಸಮಯದಲ್ಲಿ ಸ್ಟಕ್ ಆಗಿರುವ ಎನರ್ಜಿಯನ್ನು ತೆಗೆಯೋಕ್ಕೆ ಕೋವಿಡ್ ಬಂತು. ಇನ್ನೂ ಹೆಚ್ಚು ಸಹಾಯ ಮಾಡಲಿಕ್ಕೆ ಈ ಸೋಲ್ಸ್ ನಮಗೆ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಸೊ ಕೋವಿಡಲ್ಲಿ ಯಾರ ಡೆತ್ ಆಗಿದೆಯೋ ನಮಗೆ ಇವಾಗ ಸರಿಯಾಗಿ ಗೊತ್ತಾಗ್ತಾ ಇದೆ ಅಲ್ವಾ? ಅಪಮೃತ್ಯು ಅಲ್ಲ, ಪಾಪ ಅಲ್ಲ, ಕರ್ಮ ಅಲ್ಲ. ಇಟ್ ವಾಸ್ ಆಲ್ ಅಂಡರ್ ದ ಪ್ಲ್ಯಾನ್. ಸೊ ಈಗ ನಾವೇನು ಮಾಡಬೇಕು? ನನಗೆ ಇಷ್ಟವಾದ ಕಿಚನ್ನಲ್ಲಿರುವ ಇಷ್ಟವಾದ ಶೆಲ್ಫ್ ಆಗಿರಬಹುದು, ಅಜ್ಜಿ ಅಜ್ಜ ಕಾಲ ಮುತ್ತಾತನ ಕಾಲದಿಂದ ಇರುವ ಡೋರ್ ಆಗಿರಬಹುದು. ಆದರೆ ನಮ್ಮ ಫೋಕಸ್ ಯಾವುದ್ರ ಮೇಲೆ ಇರಬೇಕು? ಅದನ್ನು ನಾನು ಡಿಟ್ಯಾಚ್ ಆಗಿಬಿಟ್ಟು ಫೋಕಸ್ ಶುಡ್ ಬಿ ಆನ್ ದ ನ್ಯೂ. ಮುಂಬರುವ ಸುಂದರವಾದ ಗೋಲ್ಡನ್ ಎರಾ, ಸುವರ್ಣ ಯುಗ ಬರಲಿದೆ. ನನ್ನ ಗಮನ ಎಲ್ಲ ಅಲ್ಲಿಗೆ ಹೋಗಬೇಕು. ನನ್ನ ತಾತನ ಕಬ್ಬರ್ಡ್ ನಾನು ಬಿಟ್ಟು ಹಾಕಲ್ಲ, ನನ್ನ ಅಜ್ಜಿಯ ಕೆಟಲ್ ನಾನು ಬಿಟ್ಟು ಹಾಕಲ್ಲ. ಈ ಪಾತ್ರೆ ಆಗಿನ ಕಾಲದ್ದು ಈಗಿನ ಕಾಲದ್ದು ಅದು ಮೆಮರಿಗೆ ಬೇಕು ಅಂತ ನಾನು ಅದರ ಮೇಲೆ ಅಟ್ಯಾಚ್ಮೆಂಟ್ ತೋರಿಸಲ್ಲ. ಹಾಗೆಯೇ ಈಗ ಆಗ್ತಿರೋದೆಲ್ಲ ಒಳ್ಳೆಯದಕ್ಕೆ ನಾನು ತಯಾರಾಗ್ತಾ ಇರೋದು ಮುಂದೆ ಬರುವ ಫ್ಯೂಚರ್ಕ್ಕಾಗಿ. ಸೊ 2022 ಇಂದ ನಮ್ಮೆಲ್ಲರಲ್ಲಿ ಒಂದು ಬದಲಾವಣೆ ಆಗಿದೆ. ನಾವು ಅದನ್ನು ಗಮನಿಸೋದು ಬಿಟ್ಬಿಟ್ಟಿದ್ದೇವೆ. 2026 ಬರೋಷ್ಟರಲ್ಲೇ ನಾವು ಕೋವಿಡ್ ಪೀರಿಯಡನ್ನು ಮರ್ತು ಹೋಗ್ಬಿಟ್ಟಿದ್ದೇವೆ. ಕೋವಿಡ್ ಪೀರಿಯಡ್ ಬಂದಿದ್ದು ಏನಕ್ಕೆ, ನಮ್ಮಲ್ಲಿ ಯಾವ ಥರದ ಬದಲಾವಣೆಗಳು ತರಲಿಕ್ಕೆ ಬಂದಿತ್ತು, ಅದನ್ನು ನಾನು ಮುಂದುವರಿಸ್ಕೊಂಡು ಹೋಗಬೇಕಲ್ಲ. ನಾವು 3rd ಡೈಮೆನ್ಷನ್ನಲ್ಲಿರುವವರಿಗೆ ಇದು ಗಮನಕ್ಕೆ ಬರಲ್ಲ. 4th ಡೈಮೆನ್ಷನ್ನಲ್ಲಿದ್ದವರಿಗೆ ಎಚ್ಚರಿಕೆ ಇರುತ್ತೆ, ನಾನು 5th ಹೋಗಬೇಕು ಅಂತ. 3rd ಇದ್ದವರಿಗೆ 5th ಹೋಗುವ ಯೋಚನೆನೇ ಇರಲ್ಲ. ಅವ್ರ ಮಾತಲ್ಲೇ ಇರುತ್ತೆ, ಮುಂದಿನ ಜನ್ಮ ಯಾರು ಕಂಡಿದ್ದಾರೆ ಬಿಡ್ರಿ, ಪಾಪ ಪುಣ್ಯ ಯಾರನ್ನು ನೋಡಿದ್ದಾರೆ, ನರಕ ಇರುತ್ತಾ ಯಾರಿಗೆ ಗೊತ್ತು, ದೇವರಿದ್ದಾನ ಇಲ್ವಾ ನಮಗೇನು ಗೊತ್ತು, ನಿಮ್ಗೇನು ಗೊತ್ತು, ನೀವು ನೋಡಿದ್ದೀರಾ, ಈ ಥರ ಮಾತು ಅವರಿಂದ ಬರುತ್ತೆ. ಅವರೆಲ್ಲ 3rd ಡೈಮೆನ್ಷನ್. ಅವ್ರಿಗೆ ಆ ಯೋಚನೆಗೆ ಹೋಗಲ್ಲ, ಆ ಗೊಡವೆಗೆ ಹೋಗಲ್ಲ. ಆದರೆ 4th ಇದ್ದವನಿಗೆ ಗೊತ್ತು, 5th ಡೈಮೆನ್ಷನ್ ಅನ್ನೋದಿದೆ, ನಾನು ಅಲ್ಲಿಗೆ ಹೋಗಬೇಕು, ನಾನು ಬಂದಿರೋದೇ ಅಲ್ಲಿಗೆ ಹೋಗ್ಲಿಕ್ಕಾಗಿ, ಈ ಸಣ್ಣ ಅನುಭವಗಳನ್ನ ತಗೊಂಡು ನಾನು 5th ಹೋಗಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಸೊ 5th ಹೋಗಬೇಕು ಅಂದಾಗ, ಒಂದು ಜರ್ನಿ ಮಾಡಬೇಕಂದಾಗ ನಾವು ಇಟಿನರಿ ಅಂತ ಹಾಕ್ಕೊಳ್ತೀವಲ್ವ, ಪ್ಲ್ಯಾನ್ ಅಂತ ಹಾಕ್ತೀವಲ್ವ, ಅದನ್ನೇ ನಾವು ಕಿಚನ್ ರೆನೋವೇಟ್ ಅಂತ ಹೇಳ್ತಾ ಇದ್ದೀವಿ. ಕಿಚನ್ ರೆನೋವೇಟ್ ಮಾಡುವಾಗ ಮಾಡಿದ ಮೇಲೆ ಅವ್ರು ಮಾಡೋಕ್ಕಿಂತ ಮುಂಚೆನೆ ನಾವು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿರ್ತೇವೆ, ಹೊಸ ಕಿಚನ್ ಹೇಗಿರಬೇಕು ಅಂತ. ಹಾಗೆಯೇ ನಾವು 5th ಡೈಮೆನ್ಷನ್ಗೆ ಹೋಗಬೇಕಂದ್ರೆ 5th ಡೈಮೆನ್ಷನ್ ಬ್ಲೂ ಪ್ರಿಂಟ್ ಸಹ ಆಲ್ರೆಡಿ ರೆಡಿ ಇದೆ. ಆವಾಗಲೇ ನಾವು ಡೆಮಾಲಿಷನ್ ಸ್ಟಾರ್ಟ್ ಮಾಡಿದ್ದು, ರೆನೋವೇಷನ್ಗೆ ಮುಂಚೆನೇ. ಸೊ ಹೇಗಿರುತ್ತೆ? ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಳೆಯ ಪ್ಲ್ಯಾನ್ ಮುಂದೆ ಈ ಹೊಸ ಪ್ಲ್ಯಾನ್ ಏನೂ ಅಲ್ಲ ಅಲ್ವಾ? ಹಳೆಯ ಪ್ಲ್ಯಾನಲ್ಲಿ ಏನಿತ್ತೋ ಚಿಕ್ಕದಾಗಿ ಪುಟ್ಟದಾಗಿ ಇಷ್ಟಿಷ್ಟೇ ರೂಮ್ಗಳೆಲ್ಲ ಇತ್ತು. ಹೊಸ ಪ್ಲ್ಯಾನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಈ ಥರದ ಒಂದು 5th ಡೈಮೆನ್ಷನ್ ಪ್ಲ್ಯಾನ್ ಏನು ಹೇಳ್ತಾ ಇದೆಯೋ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಸುಂದರವಾಗಿರುತ್ತೆ, ಸ್ವರ್ಣೀಯಮಯವಾಗಿರುತ್ತೆ ಅಂತ. ಇದು ನಮ್ಮ ಭೂಮಿಗೆ ಮಾತ್ರ ಅಲ್ಲ, ಮಿಕ್ಕೆಲ್ಲ ಪ್ಲಾನೆಟ್, ಸ್ಟಾರ್ಸ್, ಯೂನಿವರ್ಸ್, ಗ್ಯಾಲಕ್ಸೀಸ್ ಎಲ್ಲರಲ್ಲೂ ಈ ಡೆವಲಪ್ಮೆಂಟ್ ಕಾಣಲಿದ್ದೇವೆ. 5th ಡೈಮೆನ್ಷನ್ಗೆ ಹೋಗಬೇಕಾದ ಬಿಲ್ಡಿಂಗ್ ಮೆಟೀರಿಯಲ್ಸ್ ಅಂದರೆ ಹೊಸ ಕಟ್ಟಡಕ್ಕಾಗಿ ಬೇಕಾಗಿರುವ ಎಲ್ಲ ಮೆಟೀರಿಯಲ್ಸ್ ಏನಿದೆಯೋ ಅದೆಲ್ಲವೂ ಈ ಬ್ಲೂ ಪ್ರಿಂಟಲ್ಲಿದೆ. ಏನಿದೆ ಆ ಮೆಟೀರಿಯಲ್ಲು? ನಾವು 5th ಡೈಮೆನ್ಷನ್ಗೆ ಹೋಗಬೇಕಾದಾಗ ಆ ಬ್ಲೂ ಪ್ರಿಂಟಲ್ಲಿ ಇನ್ನೂ ಪರ್ಫೆಕ್ಟಾಗಿ, ಅಂದರೆ ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ಇದು ಅಂತ ತಿಳ್ಕೊಂಡು ನಾವು ಹೇಗೆ ಖುಷಿ ಪಡಬೇಕು, ಅದಕ್ಕೆ ಬೇಕಾಗಿರುವ ಮತ್ತೆ ಒಂದು ಮೆಥಡ್ ಇದೆ,
ಬೇಕಾಗಿರುವ ಮೆಡಿಟೇಷನ್. ಹೇಗೆ ನಾವು ಅದನ್ನು ಕಲ್ಪಿಸ್ಕೊಳ್ಬೇಕು, ಹೇಗೆ ನಾವು ವಿಜುವಲೈಸ್ ಮಾಡಬೇಕು, ಅದರಲ್ಲಿ 5th ಡೈಮೆನ್ಷನ್ ಬ್ಲೂ ಪ್ರಿಂಟ್ ವಿಷಯವಾಗಿ ನಾವು ಇವತ್ತು ಮೆಡಿಟೇಷನ್ ನೋಡ್ತಾ ಇದ್ದೇವೆ. ಸೊ ಮೊದಲನೆಯ ಸ್ಟೆಪ್ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಸ್ಟ್ ರಿಲ್ಯಾಕ್ಸ್, ಟೇಕ್ ಅ ಮೂಮೆಂಟ್ ಟು ರಿಲ್ಯಾಕ್ಸ್. ಏನು ಮಾಡ್ತಾ ಇದ್ದೇವೆ? ವಿಜುವಲೈಸೇಷನ್ ಫಾರ್ 5th ಡೈಮೆನ್ಷನಲ್ ಬ್ಲೂ ಪ್ರಿಂಟ್. ಭೂಮಿಗೆ ಮಾತ್ರ ಅಲ್ಲ, ಸೃಷ್ಟಿಯಲ್ಲಿ ಎಲ್ಲ ಯಾವ 4 ಡೈಮೆನ್ಷನ್ನಲ್ಲಿರೋ ಎಲ್ಲ ಜೀವಿಗಳಿಗಾಗಿ. ಸೊ ಫಸ್ಟ್ ಸ್ಟೆಪ್ ರಿಲ್ಯಾಕ್ಸ್ ಆಗೋದು, ಕಣ್ಣು ಮುಚ್ಕೊಳ್ಳೋಣ, ಕೂತ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಇಮ್ಯಾಜಿನ್ ಮಾಡಿ, ಪ್ರಶಾಂತವಾಗಿ ಪ್ರೀತಿಯಿಂದ ನಾವು ಜೀವಿಸ್ತಾ ಇದ್ದೇವೆ. ಶಾಂತಿ, ಪೀಸ್ ಆ್ಯಂಡ್ ಹಾರ್ಮನಿ, ಶಾಂತಿ ಇದೆ ಎಲ್ಲೆಡೆಯೂ, ಶಾಂತಿ. ಮೂರನೇದು, ಯಾವಾಗ ನಾವು 5th ಡೈಮೆನ್ಷನ್ಗೆ ಹೋಗ್ತೇವೋ ವಿ ಆರ್ ಗಾಡ್ ಮೆಟೀರಿಯಲ್ ಅಂತ ನಾವು ತಿಳ್ಕೊಳ್ಬೇಕು. ಸೊ ಗಾಡ್ ಮೆಟೀರಿಯಲ್ ಅಂದ್ರೇ ಕ್ರಿಯೇಟರ್. ಸೊ ನಮ್ಮಲ್ಲಿ ಕ್ರಿಯೇಟಿವಿಟಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗಬೇಕು. ಯಾವಾಗ ಕ್ರಿಯೇಟಿವಿಟಿ ಬರುತ್ತೋ ನಿಮ್ಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ. ಬಿಕಾಸ್ ನಿಮ್ಮ ಸೋಲ್ಗೆ ಗೊತ್ತು ನಾನು ಕ್ರಿಯೇಟರ್ ಅಂತ. ಕ್ರಿಯೇಟ್ ಮಾಡಿದಾಗಲೇ ಖುಷಿ ಅಲ್ವಾ? ಒಂದು ಪೇಂಟರು ಪೇಂಟಿಂಗ್ ಮಾಡಿದಾಗಲೇ ಖುಷಿ. ಒಬ್ಬ ಮಡಿಕೆ ಮಾಡುವವನು ಒಂದು ಮಡಿಕೆ ಕೆಲಸ ಮಾಡಿದಾಗಲೇ, ಮಡಿಕೆ ಮಾಡುವುದಾಗಲಿ ಏನಾದರೂ ಕೆಲಸ ಮಾಡಿದ್ರೇ ಖುಷಿ. ಟೇಲರ್ಗೆ ಅವನು ಒಂದು ಹೊಸ ಬಟ್ಟೆ ಹೊಲಿದ್ರೇ ಖುಷಿ. ಹಾಗೆಯೇ ಹೇರ್ ಕಟ್ ಮಾಡುವವನಿಗೆ ಹೇರ್ ಸ್ಟೈಲ್ ಮಾಡಿದಾಗಲೇ ಖುಷಿ. ಹಾಗೆಯೇ ಕ್ರಿಯೇಟರ್ ಅವ್ರಿಗೆಲ್ಲ ಇರುವುದು ಈ ಕ್ವಾಲಿಟೀಸ್, ಈ ಆರ್ಟ್ಸಲ್ಲಿ ಇರುವವರು ಎಲ್ಲರಲ್ಲಿ ಇರುವುದು 5th ಡೈಮೆನ್ಷನ್ ಒಂದು ಗಂಧ. ಸೊ ನಿಮ್ಮಲ್ಲಿ ಯಾವ ಕ್ರಿಯೇಟಿವಿಟಿ ಇದೆ ಅದನ್ನು ಹೆಚ್ಚಿಸ್ಕೊಳ್ತಿದ್ದಂಗೆ ಎಕ್ಸ್ಪ್ರೆಸ್ ಯೋರ್ ಕ್ರಿಯೇಟಿವಿಟಿ. ಯಾವಾಗ ನೀವು ನಿಮ್ಮಲ್ಲಿರುವ ಒಂದು ಕಲೆಯನ್ನು, ಇಲ್ಲದೇ ಇದ್ದರೆ ಹೊಸ ಕಲೆಯನ್ನು ಕಲ್ತ್ಕೊಳ್ಳಿ. ನಿಮಗೆ ಯಾವ ಕಲೆ ಆಕರ್ಷಣೆ ಮಾಡ್ತಾ ಇದೆ ನೋಡ್ಕೊಳ್ಳಿ. ಸೊ ಕಲೆಯನ್ನು ಬೆಳೆಸ್ಕೊಳ್ಬೇಕು. ಅದು ಮಾಡಿದ್ರಿಂದ ನಮಗೆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕತ್ತೆ. ಈ ಒಂದು ಕ್ವಾಲಿಟಿಯನ್ನು ನಾನು ಹೆಚ್ಚಿಸಿಕೊಂಡಾಗ ನಾನೇ ಒಂದು ಗಾಡ್ ಮಟೀರಿಯಲ್ ಆಗಿಬಿಡ್ತೇನೆ. ದೆನ್ ಐ ಆಮ್ ದ ಲೈಟ್. ನಾನಾಗ ಎಲ್ಲರಿಗೂ ದಾರಿ ದೀಪವಾಗುತ್ತೇನೆ. ನಾನು ನನ್ನ ಒಂದು ಜೀವನ ಮಾತ್ರ ಅಲ್ಲ ಉದ್ಧಾರ ಆಗುವುದು, ನಾನು ಎಲ್ಲರಿಗೂ ದಾರಿ ದೀಪವಾಗುತ್ತೇನೆ. ಈ ಭೂಮಿ ಮೇಲೆ ಎಲ್ಲರಿಗಾಗಿ ನಾನು ದಾರಿ ದೀಪವಾಗಿ ತಯಾರಾಗ್ತೇನೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಾನು ನನ್ನ ಡಿವಿನಿಟಿಯನ್ನು ನೆನಪು ಮಾಡ್ಕೊಂಡಂಗಾಗುತ್ತೆ. ನಾನು ಮರ್ತು ಹೋಗಿದ್ದೀನಲ್ವ ಈ ಭೂಮಿಗೆ ಬಂದು. ಸೊ ಐ ಆಮ್ ಗೋಯಿಂಗ್ ಟು ರಿಮೆಂಬರ್ ಮೈ ಡಿವೈನ್ ಎಸೆನ್ಸ್ ಆ್ಯಂಡ್ ಕನೆಕ್ಷನ್. ನನ್ನ ಕನೆಕ್ಷನ್ ಎಲ್ಲಿದೆ, ನಾನು ಎಲ್ಲಿಂದ ಬಂದಿದ್ದೇನೆ, ನಾನು ಯಾರು ಅನ್ನುವ ನೆನಪು, ಎಲ್ಲ ನೆನಪುಗಳು ನಿಮಗೆ ಬರುತ್ತೆ. ನಿಮ್ಮ ಪವರ್ಸ್ ನಿಮಗೆ ಗೊತ್ತಾಗುತ್ತೆ. ಈಗ ನಾವು ಜೀವಿಸ್ತಾ ಇರುವುದು ಒಂದು ಸಣ್ಣ ಕಮ್ಯುನಿಟಿಯಲ್ಲಿ, ಒಂದು ಸಣ್ಣ ಊರಲ್ಲಿ, ಸಣ್ಣ ಪರಿವಾರದೊಂದಿಗೆ, ಒಂದಿಷ್ಟೇ ಫ್ರೆಂಡ್ಸು, ಇಷ್ಟೇ ರಿಲೇಟಿವ್ಸು. ಇವರೆಲ್ಲರೂ ನನ್ನ ಸೋಲ್ ಫ್ಯಾಮಿಲಿ. ನಾನು ಎಲ್ಲಿ ವಾಸವಾಗಿದ್ದೇನೋ ಅವರೆಲ್ಲರೂ, ನಾನು ಒಂದು ಅಪಾರ್ಟ್ಮೆಂಟಲ್ಲಿದ್ದರೆ ಅಲ್ಲಿರುವ ಪ್ರತಿ ಜೀವಿ ನನ್ನ ಸೋಲ್ ಫ್ಯಾಮಿಲಿ. ಹಾಗೆ ನೀವೆಲ್ಲಿ ಜೀವಿಸ್ತಾ ಇದ್ದೀರಾ ನೋಡ್ಕೊಳ್ಳಿ, ಅದೆಲ್ಲವೂ ನಿಮ್ಮ ಸೋಲ್ ಫ್ಯಾಮಿಲಿ. ಅಲ್ಲಿ ಯಾರು ಹೇಗೆ ಪ್ರವರ್ತನೆ ಮಾಡ್ತಾ ಇದ್ದಾರೆ ಎಲ್ಲ ನಿಮ್ಮ ಬ್ಲೂ ಪ್ರಿಂಟಲ್ಲಿ ಇನ್ಕ್ಲೂಡೆಡ್ ಆಗಿದೆ. ಸ್ಕೂಲಲ್ಲಿರಲಿ, ಆಫೀಸಲ್ಲಿರಲಿ, ನಿಮ್ಗೆ ಇಷ್ಟವಾದವರಾಗಿರಲಿ, ಇಲ್ಲದವರಾಗಿರಲಿ, ನಮ್ಮದೆಲ್ಲ ಒಂದು ಸಣ್ಣ ಕಮ್ಯುನಿಟಿ, ಒಂದು ಸೋಲ್ ಫ್ಯಾಮಿಲಿ. ನನಗೆ ಏನು ಬೇಕು ನಾನು ಅದನ್ನು ನಾನೇ ಬೆಳೆಸ್ಕೊಳ್ತೇನೆ. ಲೋಕಲ್ಲಿ ಗ್ರೋನ್. ನಾನು ಯಾವ ಆಹಾರವನ್ನಾಗಲಿ ವಸ್ತುಗಳನ್ನಾಗಲಿ ನಾನೇ ಅದನ್ನು ತಯಾರು ಮಾಡ್ತೇನೆ. ನನಗೆ ಬೇಕಾಗಿರೋ ಎಲ್ಲ ಕೋರಿಕೆಗಳು ಪೂರ್ತಿ ಆಗ್ತಾ ಇದೆ. ನನಗೆ ಹಾಕ್ಲಿಕ್ಕೆ ಬಟ್ಟೆ ಬೇಕಾ, ನಂಗೆ ಬಟ್ಟೆ ಸಿಗ್ತಾ ಇದೆ. ತಿನ್ಲಿಕ್ಕೆ ಆಹಾರ ಬೇಕಾ, ಆಹಾರ ಸಿಗ್ತಾ ಇದೆ. ನನ್ನ ಎಲ್ಲ ಅನುಭವಗಳು, ನಾನು ಕೋರಿದ ಅನುಭವಗಳು ನನಗೆ ಸಿಗ್ತಾ ಇದೆ. ಪ್ರತಿಯೊಬ್ಬರಲ್ಲಿ ಈಗ ವಿಶ್ವಾಸ ಹುಟ್ಟುತ್ತಾ ಇದೆ. ಯಾರ ಮೇಲೆ ಅನುಮಾನ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರ ಮೇಲೆ ನಮಗೆ ಟ್ರಸ್ಟ್. ಬಿಕಾಸ್ ಎವ್ರಿ ಒನ್ ಈಸ್ ಆನೆಸ್ಟ್. ನಮ್ಮಲ್ಲಿ ಆ ದೈವಿ ಗುಣ ಬಂದ್ಬಿಟ್ಟಿದೆ. ನಾವೆಲ್ಲರೂ ಪ್ರತಿಯೊಬ್ಬರು ಆನೆಸ್ಟ್ ಆಗಿದ್ದಾರೆ ಮತ್ತು ಟ್ರಸ್ಟಿಂಗ್ ಆಗಿದ್ದಾರೆ. ಯಾವಾಗ ನಮಗೆ ಟ್ರಸ್ಟ್ ಡೆವಲಪ್ ಆಗುತ್ತೋ ನಾವೆಲ್ಲರ ಜೊತೆಯಲ್ಲಿ ಫ್ರೀಯಾಗಿ ವ್ಯವಹಾರ ಮಾಡ್ತೇವಲ್ವಾ. ಹಾಗೆಯೇ 5th ಡೈಮೆನ್ಷನ್ನಲ್ಲಿರುವವರಿಗೆ 12 ಚಕ್ರಾಸ್ ಇರುತ್ತೆ. ನಾವು 3rd ಡೈಮೆನ್ಷನ್ ಹೋಗಿದ್ದ ಕಾರಣ ನಮ್ಮ 12 ಚಕ್ರ ಈಗ 7 ಚಕ್ರಸ್ಗೆ ಬಂದಿರೋದು. ಆದರೆ ಬ್ಲೂ ಪ್ರಿಂಟಲ್ಲಿ ನೋಡ್ಕೊಳ್ಳಿ, ನಮ್ಮ ಪ್ರತಿಯೊಬ್ಬರಿಗೂ, ನಮ್ಮ ಭೂಮಿ ಮೇಲಿರುವ ಪ್ರತಿಯೊಬ್ಬರಿಗೂ 12 ಚಕ್ರಗಳು ಅದು ಸರಿಯಾದ ಸ್ಥಾನದಲ್ಲಿವೆ ಮತ್ತು ಆ್ಯಕ್ಟಿವೇಟೆಡ್ ಆಗಿವೆ. ಬ್ಲಾಕ್ಡ್ ಯಾವುದೂ ಇಲ್ಲ, ಎಲ್ಲವೂ ಓಪನ್ ಆ್ಯಂಡ್ ಆ್ಯಕ್ಟಿವೇಟೆಡ್.
ಹಾಗೆ ಮುಂದೆ ಹುಟ್ಟುವ ಮಕ್ಕಳಲ್ಲಿ ನೋಡೋಣ 12 ಸ್ಟ್ಯಾಂಡರ್ಡ್ DNA. ಇವಾಗ ನಮ್ಮಲ್ಲಿ 2 ಸ್ಟ್ಯಾಂಡರ್ಡ್ DNA ಇದೆ. ಅದು 3rd ಡೈಮೆನ್ಷನ್ ಕ್ವಾಲಿಟೀಸ್. ನಾವು 5th ಡೈಮೆನ್ಷನ್ಗೆ ಹೋಗ್ತಾ ಇರುವಾಗ ಮುಂದೆ ಹುಟ್ಟುವ ಮಕ್ಕಳೆಲ್ಲರಲ್ಲೂ 12 ಸ್ಟ್ಯಾಂಡ್ಸ್ DNA ಇರುತ್ತೆ. ಅದು ಆಕ್ಟಿವ್ ಆಗಿ ಇರುತ್ತೆ. ನಮ್ಮ ಶರೀರ ಯಾವುದು ಕಾರ್ಬನ್ ಬೇಸ್ಡ್ ಆಗಿದೆಯೋ ಅದು ಸಹ ಈಗ ಕ್ರಿಸ್ಟಲ್ ಬೇಸ್ಡ್ ಆಗಿ ಪರಿವರ್ತನೆ ಹೊಂದುತ್ತಾ ಇದೆ. ಹೆಲ್ದಿ ಆ್ಯಂಡ್ ಅಮರರಾಗ್ಬಿಡ್ತೀವಿ. ಕ್ರಿಸ್ಟಲ್ ಅಂದರೆ ಏನು? ಅಮರ, ಸಾವಿಲ್ಲದವರು. ಸೊ ಒಳ್ಳೆ ಆರೋಗ್ಯದ ಅರ್ಥ ಏನು? ಆನಂದ ಪರಮಾನಂದದ ಸ್ಥಿತಿಯಲ್ಲಿರುವುದರ ಅರ್ಥ ಏನು? ಇದೆಲ್ಲವೂ ಇತ್ತು ಅಂದರೆ ನೀವೇ ಅಮರರು. ಸೊ ನೀವು ಅಮರರಾಗಿರ್ತೀರಾ. ಕ್ರಿಸ್ಟಲೈನ್ ಬಾಡಿಯಲ್ಲಿ ಇರ್ತೀರಾ, ಕಾರ್ಬನ್ ಬೇಸ್ಡ್ ಬಾಡಿಯಲ್ಲ. ಸಾವಿರಾರು ವರ್ಷಗಳ ಕಾಲ ನಾವು ಜೀವಿಸ್ತೇವೆ 5th ಡೈಮೆನ್ಷನ್ಗೆ ಹೋಗಿದ್ದಾಗ. ಈಗ ನಾವು ಈ ಥರದ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಿದಂತೆ. ಸೊ ಈ ಭೂಮಿಯ 5th ಡೈಮೆನ್ಷನಲ್ ಬ್ಲೂ ಪ್ರಿಂಟನ್ನು ನಾವೆಲ್ಲರೂ ಮೆಡಿಟೇಷನ್ ಮಾಡ್ತಾ ಇದ್ರೆ ಅದೇ ಸತ್ಯ ಆಗೋಗುತ್ತೆ. ಆಮೇಲೆ ಈ ಭೂಮಿಯ ಮೇಲೆ ಸ್ವರ್ಗನೇ ಇಳಿದು ಬರುತ್ತೆ. ಇದೇ ಸ್ವರ್ಗವಾಗಿ ಮಾರ್ಪಾಡಾಗುತ್ತೆ. ಸೊ ಬೇರೆ ಎಲ್ಲೂ ಇಲ್ಲ ಸ್ವರ್ಗ, ಇಲ್ಲೇ ಸ್ವರ್ಗ. ಆಗ ನರ್ಕದ ಅನುಭವ ಇರಲ್ಲ. 5th ಡೈಮೆನ್ಷನ್ ಅವರಿಗೆ ನರ್ಕವೇ ಇಲ್ಲ. ಓನ್ಲಿ ಆನಂದ, ಬಿಕಾಸ್ ಇಟ್ ಇಸ್ ಅ ಗಾಡ್ ಎಲಿಮೆಂಟ್ ಇರುವ ಡೈಮೆನ್ಷನ್. ಅಲ್ಲಿ ಗಾಡ್ ವೈಬ್ರೇಷನ್ ಇರುತ್ತೆ. ಸೊ ಇವತ್ತಿನ ಅಧ್ಯಾಯದಲ್ಲಿ ಇಷ್ಟೇ ವಿಷಯಗಳಿದೆ. ಮುಂದಿನ ವಿಷಯಕ್ಕಾಗಿ ಮುಂದಿನ ವಿಡಿಯೋವನ್ನು ಖಂಡಿತವಾಗ್ಲೂ ನೋಡಿ. ನಿಮಗೆ ಈ ವಿಡಿಯೋವನ್ನು ನೋಡಿದ ಮೇಲೆ ಬಂದಿರುವ ವಿಚಾರವಾಗಲಿ ಪ್ರಶ್ನೆಗಳಾಗಲಿ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಚರ್ಚೆ ಮಾಡೋಣ ಆ ವಿಷಯವಾಗಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ವಿಷಯವಾಗಿ ಚರ್ಚೆ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದೆ ಬಂದಿರುವ ವಿಡಿಯೋಗಳನ್ನೆಲ್ಲ ನೀವು ನೋಡ್ಕೊಂಡು ಹೋಗ್ಬೋದು. ಮುಂದೆ ಬರುವ ವಿಡಿಯೋಸ್ ಸಹ ನಿಮಗೆ ನೋಟಿಫಿಕೇಷನ್ ಬರೋ ಹಾಗಾಗುತ್ತೆ. ಪ್ರೋತ್ಸಾಹನೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.